ಹುಟ್ಟೂರಿನತ್ತ ಸರೋಜಾದೇವಿ ಪಾರ್ಥಿವ ಶರೀರವನ್ನ ಕೊಂಡೊಯ್ಯಲಾಗ್ತಾ ಇದೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಅವರ ಸ್ವಗ್ರಾಮ ದಶವಾರವನ್ನ ತಲುಪುತ್ತೆ. ಪಾರ್ಥಿವ ಶರೀರಕ್ಕೆ ಸಕಲ ಸರ್ಕಾರಿ ಗೌರವಗಳ ಜೊತೆಯಲ್ಲಿ ಅಂತ್ಯ ಸಂಸ್ಕಾರವನ್ನ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ಸ್ವಗ್ರಾಮದಲ್ಲಿ ಆಗ್ತಾ ಇದೆ. ದಶವಾರ ನಿವಾಸದಲ್ಲೂ ಅಂತಿಮ ದರ್ಶನಕ್ಕೆ, ಯಾಕಂದ್ರೆ ಹುಟ್ಟೂರು ಬಹಳ ಅಭಿಮಾನವನ್ನ ಇಟ್ಕೊಂಡಿದ್ರು ಆ ಊರಿನ ಮೇಲೆ. ಹಾಗಾಗಿ ಅಲ್ಲಿನ ನಾಗರಿಕರಿಗೆ, ಗ್ರಾಮಸ್ಥರಿಗೆ ಅಂತಿಮ ದರ್ಶನವನ್ನ ಪಡೆಯೋದಕ್ಕೆ, ಅಂತಿಮ ನಮನವನ್ನ ಸಲ್ಲಿಸೋದಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡಲಾಗ್ತಾ ಇದೆ. ಅದಕ್ಕೆ ಬೇಕಾದಂತ ತಯಾರಿಗಳಾಗ್ತಾ ಇದೆ. ಮಧ್ಯಾಹ್ನ 3 ಗಂಟೆಗೆ ಅಭಿನಯ ಸರಸ್ವತಿ ಬಿ ಸರೋಜಾದೇವಿಯವರ ಅಂತ್ಯ ಸಂಸ್ಕಾರವನ್ನ ನಡೆಸಲಾಗುತ್ತೆ. ಇನ್ನು ಸರೋಜಾದೇವಿಯವರ ನೆಚ್ಚಿನ ತೋಟದಲ್ಲೇ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಗಳಾಗಿದೆ. ಒಕ್ಕಲಿಗ ಸಂಪ್ರದಾಯದಂತೆ ಮಧ್ಯಾಹ್ನ 3 ಗಂಟೆ ನಂತರ ಸರೋಜಾದೇವಿಯವರ ಅಂತಿಮ ವಿಧಿವಿಧಾನಗಳನ್ನ ನಡೆಸಲಾಗುತ್ತೆ. ದಶವಾರದಲ್ಲಿ ಸಮಾಜಮುಖಿ ಸೇವೆಯನ್ನ ಸರೋಜಾದೇವಿಯವರು ಮಾಡಿದ್ರು. ಇನ್ನು ಸರೋಜಾದೇವಿಯವರ ಅಗಲಿಕೆಯಿಂದ ಇಡೀ ಗ್ರಾಮದಲ್ಲಿ ಇದೀಗ ನೀರವ ಮೌನ ಆವರಿಸಿಬಿಟ್ಟಿದೆ. ಸಾಕಷ್ಟು ಗಣ್ಯರು, ಅಭಿಮಾನಿಗಳು, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಸ್ವಗ್ರಾಮ ದಶಾವರಕ್ಕೆ ಬಂದು ಅವರ ಅಂತಿಮ ದರ್ಶನವನ್ನ ಪಡೆಯುವಂತ ನಿರೀಕ್ಷೆಗಳಿರೋದ್ರಿಂದ ಪೊಲೀಸರು ಬೇಕಾದಂತ ಭದ್ರತೆಯನ್ನ ಕೈಗೊಂಡಿದ್ದಾರೆ. 3 ಗಂಟೆ ನಂತರ ಒಕ್ಕಲಿಗ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಾಗುತ್ತೆ. ಇನ್ನು ಚನ್ನಪಟ್ಟಣ ಭಾಗಕ್ಕೆ ನೀರಾವರಿ ವಿಷಯವಾಗಿ ಯೋಗೇಶ್ವರ್ ಅವರು ಪ್ರಯತ್ನಗಳನ್ನು ಪಡ್ತಾ ಇದ್ದಂಥ ಸಂದರ್ಭದಲ್ಲಿ ತಮಿಳುನಾಡಿನ ಜಯಲಲಿತಾ ಜೊತೆಗೆ ಆಗ ಮಾತನಾಡಿ ನೀರಾವರಿ ವಿಷಯವಾಗಿ ಬಹಳ ಸಹಾಯವನ್ನು ಕೂಡ ಸರೋಜಾದೇವಿಯವರು ಮಾಡಿದ್ದಾರೆ ಅಂತೇಳಿ ಯೋಗೇಶ್ವರ್ ಅವರು ಅವರ ಸಹಾಯ ಹಸ್ತದ ಬಗ್ಗೆ ಮಾತಾಡ್ತಾ ಇದ್ರು. ಅಂದರೆ ತಮ್ಮೂರಿನ ಅಭಿವೃದ್ಧಿ ವಿಷಯವಾಗಿ ಬಹಳ ಕಳಕಳಿಯನ್ನ ಇಟ್ಕೊಂಡಿದ್ರು ಸರೋಜಾದೇವಿಯವರು. ಶಾಲೆಯನ್ನೂ ಕೂಡ ಮಾಡಿಕೊಟ್ಟಿದ್ದಾರೆ. ಸೊ ಹಾಗಾಗಿ ಸಹಜವಾಗಿ ಗ್ರಾಮಸ್ಥರಿಗೆ ಅಪಾರವಾದಂಥ ಅಭಿಮಾನ ಅವ್ರ ಮೇಲಿದೆ. ದಶವಾರ ಗ್ರಾಮದಲ್ಲಿ ಸಿದ್ಧತೆಗಳು ಹೇಗಿದೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸತೀಶ್, ಎಷ್ಟೊತ್ತಿಗೆ ಪಾರ್ಥಿವ ಶರೀರ ದಶವಾರ ಗ್ರಾಮಕ್ಕೆ ಬರುವಂತ ನಿರೀಕ್ಷೆಗಳು, ಮತ್ತೆ ಯಾವೆಲ್ಲ ಗಣ್ಯರು ಬರುವಂತ ನಿರೀಕ್ಷೆಗಳಿದೆ, ಪೊಲೀಸರು ಭದ್ರತೆಯನ್ನ ಯಾವ ತರ ಕೈಗೊಂಡಿದ್ದಾರೆ, ಯಾವ ತರ ಸಿದ್ಧತೆಗಳಾಗ್ತಾ ಇದೆ? ಎಸ್ ಶರ್ಮಿತಾ, ಹಿರಿಯ ನಟಿ ಸರೋಜಾದೇವಿ ಅವರ ನಿಧನದ ಹಿನ್ನೆಲೆ ಅವರ ಸ್ವಗ್ರಾಮವಾದಂಥ ದಶಾವರದಲ್ಲೇ ಅವರ ಒಂದು ಅಂತ್ಯಕ್ರಿಯೆಗೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಮಾಡಿರುವಂಥದ್ದು. ಸದ್ಯಕ್ಕೆ ನಾವೀಗ ಅವರ ಅಂತ್ಯಕ್ರಿಯೆ ಮಾಡುವಂಥ ಒಂದು ಸ್ಥಳದಲ್ಲೇ ಇರುವಂಥದ್ದು. ಸೊ ಈಗ ಆಲ್ರೆಡಿ ಊರಿನ ಗ್ರಾಮಸ್ಥರು ಒಂದು ಅಂತ್ಯಕ್ರಿಯೆಗೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಮಾಡಿರುವಂಥದ್ದು. ಈಗ ಆಲ್ರೆಡಿ ಒಂದು ಗುಂಡಿಯನ್ನು ತೋಡಿದ್ದಾರೆ. ಅದರ ಜೊತೆಗೆ ಆ ಗುಂಡಿಯಲ್ಲಿ ಹಾಕೋದಕ್ಕೆ ಒಂದು ಬಾಳೆ ಎಲೆ ಇರ್ಬೋದು, ಉಪ್ಪಿರ್ಬೋದು, ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ಒಂದು ಪಾರ್ಥಿವ ಶರೀರ ಬರೋದಕ್ಕೆ ಕಾಯ್ತಿದ್ದಾರೆ. ಈಗ ಆಲ್ರೆಡಿ ಪಾರ್ಥಿವ ಶರೀರ ರಾಮನಗರ ತಲುಪಿದೆ. ಸೊ ರಾಮನಗರದಿಂದ ನೇರವಾಗಿ ಚನ್ನಪಟ್ಟಣ ಹೋಗಿ ಅಲ್ಲೊಂದು 15ರಿಂದ 20 ನಿಮಿಷಗಳ ಕಾಲ ಸಾರ್ವಜನಿಕರಿಗೆ ಒಂದು ಅಂತಿಮ ದರ್ಶನಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡಲಾಗುತ್ತೆ. ಅದಾದ ನಂತರ ನೇರವಾಗಿ ದಶಾವರದಲ್ಲಿರುವಂತಹ ಸರೋಜಾದೇವಿಯವರ ನಿವಾಸಕ್ಕೆ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಿ ಅಲ್ಲೂ ಕೂಡ ಊರಿನ ಗ್ರಾಮಸ್ಥರಿರ್ಬೋದು ಅಥವಾ ಅಕ್ಕಪಕ್ಕದ ಸಾರ್ವಜನಿಕರು ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಒಂದು ಅಂತಿಮ ದರ್ಶನಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಅದರ ಜೊತೆಗೆ ನೀವಾಗಲೇ ಹೇಳಿದಾಗೆ ಒಂದು ಭದ್ರತೆ ವಿಚಾರದಲ್ಲಿ ಈಗ ಆಲ್ರೆಡಿ ಬೆಂಗಳೂರು ದಕ್ಷಿಣ ಜಿಲ್ಲಾಡಳಿತ ಒಂದು ಎಲ್ಲ ಬೇಕಾದಂಥ ಅಲ್ಲಿಗೆ ಬರುವಂಥ ಯಾರಿಗೂ ಕೂಡ ಸಮಸ್ಯೆ ಆಗದ ರೀತಿಯಲ್ಲಿ ಎಲ್ಲ ರೀತಿಯಾದಂಥ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಸರ್ಕಾರ ಕೂಡ ಸಕಲ ಸರ್ಕಾರಿ ಗೌರವ ಕೊಡುವ ಮುಖಾಂತರ ಅವರಿಗೆ ಒಂದು ಅಂತಿಮವನ್ನು ಸಲ್ಲಿಸ್ತೀವಿ ಅಂತ ಸಿಎಂ ಹೇಳಿರುವ ಕಾರಣ ಇಲ್ಲಿ ಕೂಡ ನಾವು ನೋಡ್ತಾ ಇರ್ಬೋದು. ಅವರ ಒಂದು ಪಾರ್ಥಿವ ಶರೀರವನ್ನು ಇಟ್ಟು ಸರ್ಕಾರಿ ಗೌರವ ಸಲ್ಲಿಸೋದಕ್ಕೂ ಕೂಡ ಒಂದು ಸಿದ್ಧತೆ ಮಾಡ್ಕೊಂಡಿರುವಂಥದ್ದು. ಈಗ ಆಲ್ರೆಡಿ ಇಲ್ಲಿ ಸ್ಥಳದಲ್ಲಿ 220ಕ್ಕೂ ಹೆಚ್ಚು ಪೊಲೀಸರು ಕನಕಪುರ, ರಾಮನಗರ, ಚನ್ನಪಟ್ಟಣ 3 ತಾಲೂಕುಗಳಿಂದ ಬಂದಿರುವಂಥ 220ಕ್ಕೂ ಹೆಚ್ಚು ಪೊಲೀಸ್ನವರು, ಜೊತೆಗೆ 3 KSRP ತುಕುಡಿಯ ಮತ್ತು DR ತಂಡದ ಸಾಕಷ್ಟು ಪೊಲೀಸರು ಇಲ್ಲಿ ಆಲ್ರೆಡಿ ಒಂದು ಭದ್ರತೆಗಾಗಿ ನಿಯೋಜನೆಗೊಂಡಿದ್ದಾರೆ. ಸೊ ಇಲ್ಲಿ ಸಾರ್ವಜನಿಕರಿಗೆ ಬಂದು ಹೋಗೋದಕ್ಕೆ ಒಂದು ಕಡೆ ವ್ಯವಸ್ಥೆ ಆದರೆ ಮತ್ತೆ VIP-ಗಳು ಮತ್ತು ಅವರ ಕುಟುಂಬಸ್ಥರಿಗೆ ಒಂದು ಬೇರೆ ಕಡೆಯ ಒಂದು ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಇಲ್ಲಿ ಒಂದು ಶಾಮಿಯನ್ನು ಹಾಕುವ ಮುಖಾಂತರ ಈ ಒಂದು ಜಾಗ ಏನಿದೆ, ಒಂದು ಅವರ ಅಂತ್ಯಕ್ರಿಯೆ ಮಾಡುವ ಮುಂಭಾಗದಲ್ಲಿ ಒಂದು VIP-ಗಳಿರ್ಬೋದು, ಚಿತ್ರರಂಗದ ಗಣ್ಯರು ಯಾರಾದರೂ ಬಂದರೆ ಇರ್ಬೋದು, ಅದರ ಜೊತೆಗೆ ಯಾರಾದರೂ ಸಾರ್ವಜನಿಕರು ಬಂದರೆ ಅವ್ರಿಗೊಂದು ಕೂತ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿರುವಂಥದ್ದು. ಅದರ ಜೊತೆಗೆ ಇಲ್ಲಿ ಆಲ್ರೆಡಿ ಚನ್ನಪಟ್ಟಣ ತಾಲೂಕಿನ ಒಂದು MLA ಆದಂಥ CP ಯೋಗೇಶ್ವರ್ ಅವರು ಕೂಡ ಈಗ ಆಲ್ರೆಡಿ ಇಲ್ಲಿಗೆ ಬಂದು ಯಾವ ರೀತಿಯಾದಂಥ ಒಂದು ಸಿದ್ಧತೆ ಇದೆ ಅನ್ನುವಂಥದ್ದನ್ನ ಪರಿಶೀಲಿಸಿಕೊಂಡು
ಹೋಗಿದ್ದಾರೆ. ಯಾಕಂದರೆ ಈಗ ಆಲ್ರೆಡಿ ರಾಮನಗರದಲ್ಲಿ ಪಾರ್ಥಿವ ಶರೀರದಿಂದ ಕೆಲವೇ ನಿಮಿಷಗಳಲ್ಲಿ ಕೂಡ ಪಾರ್ಥಿವ ಶರೀರ ಅವರ ಹುಟ್ಟೂರಿಗೆ ಬರುತ್ತೆ. ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಕೂಡ ಅವ್ರು ಮಾಡ್ಕೊಂಡಿದ್ದಾರೆ ಇಲ್ವಾ ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಒಂದು ಪರಿಶೀಲನೆ ಮಾಡುವ ಮುಖಾಂತರ ಮತ್ತೆ ವಾಪಸ್ ಅವರು ಚನ್ನಪಟ್ಟಣಕ್ಕೆ ಹೋಗಿದ್ದಾರೆ. ಅಲ್ಲಿಂದ ಅವರ ಒಂದು ಪಾರ್ಥಿವ ಶರೀರವನ್ನು ಊರಿಗೆ ತಗೊಬರೋದಕ್ಕೆ, ಅದರ ಜೊತೆಗೆ ಈಗ ಆಲ್ರೆಡಿ ಈ ಒಂದು ಸ್ಥಳಕ್ಕೆ ಅಂದರೆ ಒಂದು ಅವ್ರ ಅಂತಿಮ ದರ್ಶನವನ್ನು ಪಡೆದವರಿಗೆ ಸರ್ಕಾರಿ ಗೌರವ ಸಲ್ಲಿಸುವ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಇಲ್ಲಿಗೆ ಬರ್ತಾರೆ ಅನ್ನುವಂಥ ವಿಚಾರವನ್ನು ಜಿಲ್ಲಾಧಿಕಾರಿಗಳು ಮತ್ತು CP ಯೋಗೇಶ್ವರ್ ಇಬ್ಬರು ಕೂಡ ಹೇಳಿರುವಂಥದ್ದು. ಸೊ ಒಟ್ಟಾರೆಯಾಗಿ ಒಂದು ತಮ್ಮ ಊರಿನ ಹೆಣ್ಣು ಮಗಳಿಗೆ ಒಂದು ಗೌರವಪೂರ್ವಕವಾಗಿ ಅಂತಿಮ ವಿದಾಯ ಹೇಳ್ಬೇಕನ್ನುವಂಥ ನಿಟ್ಟಿನಲ್ಲಿ ಒಂದು ಕಡೆ ಸರ್ಕಾರ, ಒಂದು ಕಡೆ ಜಿಲ್ಲಾಡಳಿತ, ಮತ್ತೊಂದು ಕಡೆ ಈ ಊರಿನ ಗ್ರಾಮಸ್ಥರು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಆ ಒಂದು ಪಾರ್ಥಿವ ಶರೀರ ಬರೋದಕ್ಕೋಸ್ಕರ ಕಾಯ್ತಾ ಇರುವಂಥದ್ದು. ಶರ್ಮಿತಾ, ಥ್ಯಾಂಕ್ ಯು ಸತೀಶ್.